ದಯವಿಟ್ಟು ಯಾರು ಕೂಡ ಒಂದು ಸೂಜಿ ಬಿದ್ದರೆ ಸಫಲ ಆಗಬೇಕು. ಭಗವಂತನ ಒಂದು ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಕಾಯಕತ್ತೀವಿ. ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಕೂಡ ಏನು ಮಾಡ್ಯವಪ್ಪ ಅಂತಂದ್ರೆ ಅಪ್ಪನ ಆಶೀರ್ವಾದ ಪಡಿಬೇಕು ಅಂತ ಎಲ್ಲರ ಆಸೆ ಅದ. ಅದಕ್ಕೆ ಇಲ್ಲಿ ಕೆಲವೇ ಕ್ಷಣದೊಳಗೆ ಅಪ್ಪನ ಆಶೀರ್ವಾದ ಆಗ್ತದೆ. ಅದಕ್ಕೆ ಯಾರೂ ಕೂಡ ದಯಮಾಡಿ ಇಲ್ಲಿ ಏನದ ಮಾತಾಡಬೇಡ್ರಿ, ಶಾಂತ ರೀತಿಯಿಂದ ಕುಳಿತು ನಾವೇನದ ಅಪ್ಪನ ಆಶೀರ್ವಾದ ಪಡೆಯೋಣ ಬೇಕು. ಯಾಕಂದ್ರೆ ಅಪ್ಪರು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಗುರು ಮೈಬೂಸುಬಾನಿಯವರ ಕೃಪಾ ಆಶೀರ್ವಾದದಿಂದ ಇವತ್ತು ಜಗಕ್ಕೆ ಬೆಳಕಾಗ್ಯದಪ್ಪ ಅಂತಂದಾಗ ಇದೇ ಗ್ರಾಮದಿಂದಲೇ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಲಿಕ್ಕೆ ಆ ಗ್ರಂಥದ ಅಭಿನಂದನಾ ಗ್ರಂಥವನ್ನು ಸಲ್ಲಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಹಡಲಿ ಸರ್ ನಮ್ಮದೊಂದು ಸಂಕಲ್ಪ ಆಗಿತ್ತು. ಚರಿತ್ರೆ ಅಂತ ಅವಾಗಿನ ಕಟ್ ಮಾಡ್ತಿದ್ರು ಅವ್ರು. ಇಲ್ಲ ಒಂದೆರಡು ಹಾಡ ಇದನ್ನ ಮಾಡ್ತೀವಿ, ಹಾಡ ಏನಪ್ಪಾ ಅಂತಂದ್ರೆ ರೆಕಾರ್ಡಿಂಗ್ ಮಾಡಿಸ್ತೀವಿ, ಏನೋ ಒಂದಿಷ್ಟು ಬೇರೆ ಬೇರೆ ಅವನ್ನ ಇವನ್ನ ಕೇಳೋದ್ರ ಬದಲಾಗಿ ನಿಮ್ಮ ಹಾಡ ಕೇಳಿದ್ರೆ ನಮ್ಮ ಮನುಷ್ಯ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತಂದಾಗ ರಾತ್ರಿ ಎಲ್ಲ ಬೇದ್ರು ಮನೆಯೊಳಗೆ. ಆಮೇಲೆ ಮುಂಜಾನೆದ್ದು ಸರ್ ಏನಪ್ಪಾ ಅಂದ್ರೆ ಹಠ ಮಾಡಿ ಯಾಕಪ್ಪ ಈಗ ಸಿದ್ದೇಶ್ವರ ಶ್ರೀಗಳು ಎಲ್ಲ ಮಾಡಿಲ್ಲ, ಅವರೆಲ್ಲ ಚರಿತ್ರೆ ಇಲ್ಲ, ಮತ್ತೆ ನೀನು ನನಗೆ ಇದನ್ನ ಮಾಡಲಿಲ್ಲಪ್ಪ ಅಂದ್ರೆ ಜನರಿಗೆ ಇದು ಮುಟ್ಟೋದು ಹೇಗೆ ಅಂತಕ್ಕಂಥ ಒಂದು ಇದನ್ನ ಮಾಡಿದ ಮೇಲೆ ಅನಿವಾರ್ಯವಾಗಿ ಅವ್ರು ಏನಪ್ಪಾ ಅಂದ್ರೆ ಅದಕ್ಕೆ ಒಪ್ಪಿಗೆ ಕೊಟ್ಟರು. ನಂತರ ಗ್ರಂಥದ ಒಂದು ಇದನ್ನ ಮಾಡಿದ್ವಿ, ಅವಾಗೂ ಒಪ್ಪಿಗೆ ಕೊಡ್ಲಿಲ್ಲ. ಮಾತ್ರ ಅದಕ್ಕೆ ಒಲಿತಕ್ಕಂಥ ಭಗವಂತ ಅವನಾಗಿರೋದ್ರಿಂದ ನಿಮಗೆ ನಿಮ್ಮ ಊರಿಗೆ ಏನಪ್ಪಾ ಅಂದ್ರೆ ಅದ ಅವಕಾಶವನ್ನ ನೀಡಿದ ಅವಕಾಶವನ್ನ ಒಂದಿಷ್ಟು ಸದುಪಯೋಗ ಪಡಿಸ್ಕೊಳ್ತಕ್ಕ ಸಂದರ್ಭದೊಳಗೆ ಎಲ್ಲೋ ಒಂದ್ ಕಡೆ ಒಂದಿಟ್ಟು ನಿಮ್ಗೆ ಅಳುಕೈತು. ಅವರ ಶಕ್ತಿ ಅನಾವರಣ ಎಲ್ಲಿ ಅದನ್ನ ತಿಳಿದೇನೆ ಸ್ವಲ್ಪ ಎಲ್ಲ ಏನತ್ತ ಇದು ಆಗಲಿ ಭಾಗವಹಿಸಿದ್ದೇ ಆದಲ್ಲಿ ನಮ್ಮ ಎಲ್ಲ ಪಾಪ ಕರ್ಮಗಳ ಸಂಸಾರದ ಜಂಜಾಟದಲ್ಲಿ ಬಿದ್ದು ಒಳ್ಳಾಡ್ತಕ್ಕಂಥವ್ರು ನಾವು ಪರಮ ಪಾವನರಾಗಲಿಕ್ಕೆ ಇಂಥ ಮಹತ್ ಕಾರ್ಯದಲ್ಲಿ ನಾವು ಪಾಲ್ಗೊಂಡಾಗ ಸಾಧ್ಯ ಆಗುತ್ತೆ. ಆಮೇಲೆ ಅವರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ತಿಳ್ಕೊಳ್ಳಿಕ್ಕೆ ಅದು ಒಂದು ಕಾರಣ ಆಗ್ತದೆ. ಹೀಗಾಗಿ ಅವರೆಲ್ಲರೂ ತಿಳಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ಲಿಕ್ಕೆ ಎತ್ತಿದ್ದಾರೆ. ಇನ್ನೂ ಅಷ್ಟು ಜನ ಬರ್ಲಿವಂಗ ಅವೆಲ್ಲ ಅದನ್ನ ನಿಮ್ಮೆಲ್ಲ ಒಂದು ಬಾಂಧವರಿಗೆ ತಿಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಮಾಡಬೇಕು. ಜೊತೆಗೆ ಚಂದ್ರು ಹೇಳ್ದಂಗ